ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷಲ್ ವ್ಯೂ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಈ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂತಂದರೆ, ಒಂದು 11 ಸ್ಟಾಕ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಈ ಸ್ಟಾಕ್ಸ್ ಮೂಮೆಂಟ್ ಪಿಕಪ್ ಆಗೋ ಸ್ಟಾಕ್ಸ್. ಓಕೆ, ಇದಕ್ಕೆ ಮುಂಚೆ ನಾನು ಒಂದು ವಿಡಿಯೋ ಮಾಡಿದ್ದೆ ಒಂದು 3 ದಿನದ ಹಿಂದೆ, ಪೊಟೆನ್ಷಿಯಲ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಸ್ಟಾಕ್ಸ್ ಆ್ಯಂಡ್ ಸ್ವಿಂಗ್ ಟ್ರೇಡಿಂಗ್ ಅಂತ. ಈ ವಿಡಿಯೋ ಯಾರಲ್ಲಿ ನೋಡಿಲ್ಲ ಅಂತಂದರೆ ಹೋಗಿ ನೋಡಿ. ಇದು 2 ಡೇಸಲ್ಲಿ ಕೆಲವೊಂದು ಸ್ಟಾಕ್ಸು ಆಲ್ಮೋಸ್ಟ್ 15% ರಿಟರ್ನ್ ಕೊಟ್ಟಿದೆ. ಈ ಎಲ್ಲ ಸ್ಟಾಕಿಂದ ಒಂದು 7 ಸ್ಟಾಕ್ಸ್ ಬಗ್ಗೆ ಹೇಳಿದೆ. ಅದು ಸ್ವಿಂಗು ಪ್ಲಸ್ ಅದರಲ್ಲಿ ಮೂವ್ಮೆಂಟ್ ಆಗೋ ಸ್ಟಾಕ್ಸ್ ಕೂಡ ಲಿಸ್ಟಲ್ಲಿದೆ. ಅದು ಯಾರಾದರೂ ನೋಡಿಲ್ಲ ಅಂತ ಅದು ಹೋಗಿ ನೋಡಿ. ಅದ್ರ ಜೊತೆಗೆ IDFC ಬ್ಯಾಂಕ್ ಬಗ್ಗೆ ಡೀಟೇಲ್ ಅನಲೈಸ್ ಮಾಡಿದ್ದೀನಿ, ಮತ್ತು HDFC ಬ್ಯಾಂಕ್ ಬಗ್ಗೆ ಡೀಟೇಲ್ ಅನಲೈಸ್ ಮಾಡಿದ್ದೀನಿ. ಅದ್ರ ಬಗ್ಗೆ ಎಲ್ಲ ನೋಡೋರು ಆ ವಿಡಿಯೋನ ನೋಡಿ. ಇವತ್ತು ನಾವು ಮಾತಾಡೋದು ಸ್ಟಾಕ್ಸ್ ಬಗ್ಗೆ ಯಾವುದಂತಂದರೆ ಮೂಮೆಂಟ್ ಸ್ಟಾಕ್ಸ್. ಮೂಮೆಂಟ್ ಅಂತಂದರೆ, ಸ್ವಿಂಗ್ ಅಂತಂದರೆ, ಒಂದು ನಿಮಿಷ ನಾನು ನಿಮಗೆ ಸ್ವಲ್ಪ ಅದನ್ನ ಡೀಟೇಲಾಗಿ ಹೇಳ್ಬಿಡ್ತೀನಿ. ಒಂದು 3 ಥರದ್ದು ಇನ್ವೆಸ್ಟ್ಮೆಂಟು ನಾವು ಮಾಡ್ಬೋದು. ಅದು ಯಾವ್ಯಾವ ರೀತಿ ಅಂತಂದರೆ, ಫಸ್ಟ್ ಒಂದು ಪೊಸಿಷನಲ್ ಟ್ರೇಡಿಂಗ್. ಪೊಸಿಷನಲ್ ಟ್ರೇಡಿಂಗ್ ಬಂದುಬಿಟ್ಟು ಪೊಸಿಷನಲ್ ಇನ್ವೆಸ್ಟ್ಮೆಂಟ್ ಅಂತಂದರೆ, ಅದು ಆ್ಯಕ್ಚುಲಿ ಕೆಲವು ತಿಂಗಳಿಂದ ಕೆಲವು ವರ್ಷದವರೆಗೂ ಹೋಗ್ಬೋದು. ಓಕೆ, ಅದನ್ನ ಪೊಸಿಷನಲ್ ಇನ್ವೆಸ್ಟ್ಮೆಂಟಿಂಗ್ ಅಂತ ಕರಿತೀವಿ, ಇಲ್ಲಾಂದ್ರೆ ಪೊಸಿಷನಲ್ ಟ್ರೇಡಿಂಗ್ ಅಂತ ಕರಿತೀವಿ. ಓಕೆ, ಅದೇ ರೀತಿ ಮೂಮೆಂಟಮ್ ಟ್ರೇಡಿಂಗ್ ಅಂತಂದರೆ, ಮೂಮೆಂಟಮ್ ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟಮ್, ಇದು ಯಾವ ರೀತಿ ಅಂತಂದರೆ, ಕೆಲವು ವೀಕಿಂದ ಕೆಲವು ತಿಂಗಳವರೆಗೂ ಹೋಗ್ಬೋದು. ಓಕೆ, ಇದು ಮೂಮೆಂಟಮ್ ಟ್ರೇಡಿಂಗ್ ಅಂತ ಕರಿತೀವಿ. ಇನ್ನೊಂದು ಟ್ರೇಡಿಂಗ್ ಅಂತ ಹೇಳಿದ್ದು ಸ್ವಿಂಗ್ ಟ್ರೇಡಿಂಗ್. ಆ ಸ್ವಿಂಗ್ ಟ್ರೇಡಿಂಗ್ ಯಾವ ರೀತಿ ಅಂತಂದರೆ, ಕೆಲವು ದಿನಗಳಿಂದ, ಅಂದರೆ ಅಟ್ಲೀಸ್ಟ್ 1 ಡೇಯಿಂದ ಒಂದು 5 ಡೇಸ್ ಅಥವಾ ಒಂದು 2 ವೀಕ್ಸ್ವರೆಗೂ ಹೋಗೋ ಚಾನ್ಸಸ್ ಇದೆ. ಕೆಲವು ಸರ್ತಿ ಮಾತ್ರ ಅದು ಒನ್ ಮಂತ್ ಕೂಡ ಅದನ್ನ ರೋಲ್ ಓವರ್ ಮಾಡೋ ಪರಿಸ್ಥಿತಿ ಕೂಡ ಬರ್ಬೋದು. ಓಕೆ, ರೋಲ್ ಓವರ್ ಮಾಡೋದಂತಂದರೆ ಆಲ್ರೆಡಿ ಒಂದು ಮೂಮೆಂಟ್ ಕೊಟ್ಟಿರುತ್ತೆ, ಬಟ್ ನಿಮ್ಮ ಮಂತ್ಲಿ ಎಕ್ಸ್ಪೈರಿ ಇರೋದ್ರಿಂದ ಅದು ಬಂದುಬಿಟ್ಟು ನೆಕ್ಸ್ಟು ರೋಲ್ ಓವರ್ ಮಾಡ್ಬೋದು. ಇಲ್ಲ ಅಂತಂದರೆ ಅದು F&O ಮಾತ್ರ ಅದು. ಓಕೆ, ಮತ್ತು ಕ್ಯಾಶಲ್ಲಿದ್ದರೆ ಕ್ಯಾಶಲ್ಲಿ ಯಾವುದೇ ತೊಂದರೆ ಇಲ್ಲ, ಅದು ಆಲ್ಮೋಸ್ಟ್ ಅದು ಕ್ಯಾರಿ ಫಾರ್ವರ್ಡ್ ಆಗ್ತಾನೆ ಹೋಗುತ್ತೆ. ಓಕೆ, ಇವಾಗ ನಿಮಗೆ 3 ರೀತಿಯದ್ದು ಡೀಟೇಲ್ಸು ಗೊತ್ತಾಯ್ತಾ ಇಲ್ಲ. ಇವಾಗ ಬಂದು ನಾವು ಇವತ್ತು ಮಾತಾಡೋ 11 ಸ್ಟಾಕ್ಸು ಯಾವುದಂತಂದರೆ ಮೂಮೆಂಟಮ್ ಇರೋ ಸ್ಟಾಕ್ಸ್ ಬಗ್ಗೆ ಮಾತಾಡ್ತೀವಿ. ಇವಾಗ ಲಾಸ್ಟ್ ನಾನು ವಿಡಿಯೋದಲ್ಲಿ ಹಾಕಿರೋದ್ರಲ್ಲಿ ಬಂದುಬಿಟ್ಟು ಮೂಮೆಂಟಮ್ ಪ್ಲಸ್ ಸ್ವಿಂಗು. ಅದರಲ್ಲಿ ಸ್ವಿಂಗಲ್ಲಿ ಆಲ್ಮೋಸ್ಟ್ ಕೆಲವೊಂದು ಎಲ್ಲ ಒಳ್ಳೆ ರಿಟರ್ನ್ ಕೊಟ್ಟಿದೆ. ಅದು ನೋಡಿಲ್ಲ ಅಂದರೆ ಹೋಗಿ ನೋಡಿ. ಇವತ್ತು ಫಸ್ಟ್ ಸ್ಟಾಕ್ ಬಂದುಬಿಟ್ಟು SBI. ಓಕೆ, SBI ಬ್ಯಾಂಕು ಬಗ್ಗೆ ಇವತ್ತು ಇದು ಒಂದು ಮೂಮೆಂಟ್ ಪಿಕಪ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಕಾರಣ ಏನಂತಂದರೆ, ನಿಮಗೆ ಇಲ್ಲಿ ಕಾಣಿಸ್ತಿಲ್ಲ ನೋಡಿ, ಇದು ಬಂದು ಆಲ್ರೆಡಿ ಒಂದು ಅಪ್ ಟ್ರೆಂಡ್ ಆಗಿ ಒಂದು ಕರೆಕ್ಷನ್ ಮೂಮೆಂಟಲ್ಲಿ ಬಂದಿದೆ. ಓಕೆ, ಕರೆಕ್ಷನ್ ಮೂಮೆಂಟಲ್ಲಿ ಬಂದು ಇದು ಬಂದುಬಿಟ್ಟು ಒಂದು ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ. ಈ ಇಂಪಾರ್ಟೆಂಟ್ ಲೆವೆಲಿಂದ ಮೇಲೆ ಈ ವಿಕ್ ಅಲ್ಲದೆ ಇಲ್ಲಿಂದ ತಗೊಂಡಾಗ ಇಲ್ಲಿ ನೀವು ನೋಡ್ಬೋದು, ಈ ರೇಂಜಲ್ಲಿ ನೋಡಿ, ಈ ರೇಂಜಲ್ಲಿ ಆಲ್ರೆಡಿ ಸಪೋರ್ಟ್ ತೊಗೊಳ್ತಾ ಇದೆ. ಈ ಸಪೋರ್ಟ್ ತೊಗೊಳ್ತಾ ಇದೆ ಅಂತಂದರೆ ಫರ್ದರ್ ಇನ್ನು ಅಪ್ಸೈಡ್ ಹೋಗೋ ಚಾನ್ಸಸ್ ಇದೆ. ಇನ್ನು ಫಿಬೊನಾಚಿಯಲ್ಲಿ ನಾವು ತೊಗೊಳಂಗಿದ್ರೆ ನೀವು ನೋಡ್ಬೋದು, ಇದು 0.786 ಆಲ್ರೆಡಿ ಒಂದು ಸಪೋರ್ಟ್ ತೊಗೊಳ್ತಾ ಇದೆ ಒಂದು ಶಾರ್ಟ್ ಟರ್ಮಲ್ಲಿ. ಇಲ್ಲಾಂತಂದರೆ ನಾವು ಇಲ್ಲಿಂದನೂ ಫಿಬೊನಾಚಿನ ಹಾಕ್ಬಿಟ್ಟು ಚೆಕ್ ಮಾಡ್ಬೋದು. ಫಿಬೊನಾಚಿನ ಟ್ರೈ ಮಾಡೋದು ಒಂದು ಡಿಫ್ರೆಂಟ್, ಅದಕ್ಕೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಇವತ್ತು ಇದು ಮಾತ್ರ ನೋಡೋಣ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ 0.786 ಸಪೋರ್ಟ್ ತೊಗೊಳ್ತಾ ಇದೆ. ಓಕೆ, ಇದು ಫಸ್ಟ್ ಸ್ಟಾಕು SBI. ನೆಕ್ಸ್ಟ್ ಸ್ಟಾಕ್ ಬಂದು ಯಾವುದಂತಂದರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. PNB ಅಂತ ಹಾಕಿದ ತಕ್ಷಣ ಬರುತ್ತೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕೂಡ ಒಂದು ಮೂಮೆಂಟ್ ಕೊಡೋ ಥರ ಇದೆ. ಇದು ಕೂಡ
ಈ ಲೆವೆಲಲ್ಲಿ ಈ ಲೆವೆಲಲ್ಲಿ ಸಪೋರ್ಟ್ ತೊಗೊಳ್ತಾ ಇದೆ ಮತ್ತು ಇದನ್ನು ಕೂಡ ಬ್ರೇಕ್ ಮಾಡ್ತಾ ಇದೆ. ಇದು ಕೂಡ ಒಂದು ಮೂಮೆಂಟ್ ತೊಗೊಳ್ಳೋ ಚಾನ್ಸಸ್ ಇದೆ. ಇದು ಟಾರ್ಗೆಟು ಮತ್ತು ಸ್ಟಾಪ್ ಲಾಸು ಹೇಳಬಾರ್ದು, ನಾನು ಅದಕ್ಕೆ ಒಂದು ಸಪ್ರೇಟಾಗಿ ಅದಕ್ಕೆ ಪರ್ಟಿಕ್ಯುಲರ್ಗೆ ಒಂದು ವಿಡಿಯೋ ಮಾಡಬೇಕಾಗುತ್ತೆ. ನೀವು ಹೇಗೆ ಅಂದರೆ ಸ್ಟಾಪ್ ಲಾಸ್ ಯಾವ ರೀತಿ ತೊಗೋಬೋದು. ಇವಾಗ ನಾರ್ಮಲ್ ಸ್ಟಾಪ್ ಲಾಸ್ ಅಂತಂದರೆ ಇದರ ಬಿಲೋನೇ ಇರುತ್ತೆ. ಓಕೆ, ಒಂದು ಸ್ವಿಂಗ್ ಬಿಲೋ ಇರುತ್ತೆ. ಓಕೆ, ಟಾರ್ಗೆಟ್ ಬಂದುಬಿಟ್ಟು ಈ ಥರ ಸ್ವಿಂಗ್ಗಳಿರುತ್ತಲ್ಲ, ಇದು ಫಸ್ಟ್ ಟಾರ್ಗೆಟ್ ಆಗುತ್ತೆ, ಸೆಕೆಂಡ್ ಟಾರ್ಗೆಟ್ ಆಗುತ್ತೆ, ಇದು ಥರ್ಡ್ ಟಾರ್ಗೆಟ್ ಆಗುತ್ತೆ. ಈ ರೀತಿ ನಾವು ಮ್ಯಾನೇಜ್ ಮಾಡ್ಕೋಬೇಕಾಗುತ್ತೆ ಮತ್ತು ಟ್ರಯಲ್ ಮಾಡ್ತಾ ಹೋಗಬೇಕಾಗುತ್ತೆ. ಟ್ರೈಲಿಂಗ್ ಮಾಡ್ತಾ ಹೋದಾಗ ಇದಾಗುತ್ತೆ. ಇದು ಬಂದುಬಿಟ್ಟು ಸೆಕೆಂಡ್ ಸ್ಟಾಕು, ಮೂಮೆಂಟ್ ಆಗೋ ಸ್ಟಾಕ್ಸು. ನೆಕ್ಸ್ಟ್ ಬಂದುಬಿಟ್ಟು IRCTC. ನಾನು ಪರ್ಟಿಕ್ಯುಲರ್ ಒಂದೊಂದು ಸ್ಟಾಕ್ನು ತುಂಬ ಡೀಟೇಲಾಗಿ ಅನಲೈಸ್ ಮಾಡ್ತಾ ಇಲ್ಲ. ಕಾರಣ ಏನಂತಂದರೆ ಇದು ತುಂಬ ದೊಡ್ಡ ಲಾಂಗ್ ವಿಡಿಯೋ ಆದರೆ ಕಷ್ಟ ಆಗುತ್ತೆ. ಆ ಕಾರಣಕ್ಕೋಸ್ಕರ ಇದನ್ನು ಮಾಡ್ತಾಯಿಲ್ಲ. ನಾನು ಜಸ್ಟ್ ಹಾಗೆ ನಿಮಗೆ ಜಸ್ಟ್ ಸ್ಟಾಕ್ಸ್ ಬಗ್ಗೆ ಮಾತ್ರ ನಾರ್ಮಲ್ ಒಂದು ಸ್ಮಾಲ್ ಡೀಟೇಲ್ಸ್ ಜೊತೆಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಷ್ಟೇ. IRCTC ಕೂಡ ಒಂದು ಇದೇ ರೀತಿ ಮೂಮೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಇದು ಕೂಡ ಒಂದು ನೋಡ್ಬೋದು, ಇಲ್ಲೇ ಒಂದು ಈ ರೇಂಜಲ್ಲಿ ಆಲ್ರೆಡಿ ಬ್ರೇಕ್ಔಟ್ ಆಗಿದೆ. ಓಕೆ, ಬ್ರೇಕ್ಔಟ್ ಆಗಿ ಇದು ಕೂಡ ಒಂದು ಫರ್ದರ್ ಒಂದು ದೊಡ್ಡ ಮೂಮೆಂಟ್ ಹೋಗೋ ಚಾನ್ಸಸ್ ಇದೆ. ಫಸ್ಟ್ ಟಾರ್ಗೆಟ್ ಬಂದುಬಿಟ್ಟು ನಮ್ಮದು ಇದಿರುತ್ತೆ, ಸೆಕೆಂಡ್ ಟಾರ್ಗೆಟ್ ಇದು, ಥರ್ಡ್ ಟಾರ್ಗೆಟ್ ಇದು. ಈ ರೀತಿ ನೀವು ಕ್ಯಾಶಲ್ಲಿ ಆಲ್ಮೋಸ್ಟ್ ಇದು ಬಂದುಬಿಟ್ಟು ಯಾವುದು ಫ್ಯೂಚರಲ್ಲಿ ಮತ್ತು ಆಪ್ಷನ್ ಟ್ರೇಡಿಂಗ್ ಮಾಡೋವಂಥದ್ದಲ್ಲ. ಇದು ಪರ್ಟಿಕ್ಯುಲರ್ಲಿ ಓನ್ಲಿ ಸ್ಟಾಕ್ಸ್ ಫಾರ್ ಓನ್ಲಿ ಇನ್ವೆಸ್ಟ್ಮೆಂಟ್, ಕ್ಯಾಶ್ ಮಾತ್ರ, ಈಕ್ವಿಟಿಯಲ್ಲಿ ಮಾತ್ರ ನೀವು ಇನ್ವೆಸ್ಟ್ ಮಾಡೋವಂಥದ್ದು. ನೀವು 1 ಶೇರ್ ಆದರೆ ತೊಗೊಳ್ಳಿ, ಇಲ್ಲ 10 ಶೇರ್ ಆದರೆ ಡಿಪೆಂಡ್ ಅಬೌಟ್ ಯುವರ್ ಕೆಪಾಸಿಟಿ ಆ್ಯಂಡ್ ಡಿಪೆಂಡ್ ಅಬೌಟ್ ಯುವರ್ ರಿಸ್ಕ್ ರಿವಾರ್ಡ್ ಮೇಲೆ ನೀವು ಇನ್ವೆಸ್ಟ್ ಮಾಡ್ಬೋದಾಗುತ್ತೆ. ಓಕೆ, ಇದು ನಾನು ಪರ್ಟಿಕ್ಯುಲರ್ ಎಜುಕೇಷನ್ ಪರ್ಪಸ್ಸಿಗೆ ಹೇಳೋದ್ರಿಂದ ಇದನ್ನ ನೀವು ಜಸ್ಟ್ ವಾಚ್ ಲಿಸ್ಟಲ್ಲಿ ಹಾಕ್ಬಿಟ್ಟು ವಾಚ್ ಮಾಡಿ. ಇವಾಗ ಲಾಸ್ಟ್ ಪರ್ಟಿಕ್ಯುಲರ್ ಕೆಲವೊಂದು ವೀಡಿಯೋಗಳು ಮಾಡಿದ್ನಲ್ಲ, ಅದನ್ನು ನೀವು ಚೆಕ್ ಮಾಡಿ, ಅದು ಹೇಗೆ ಮೂಮೆಂಟ್ ಆಗಿದೆ ಅಂತ ಸ್ವಿಂಗ್ ಟ್ರೇಡಿಂಗಲ್ಲಿ. ಮತ್ತು ಇವಾಗ ಮೂಮೆಂಟಿಗೆ ಇವಾಗ ಗೊತ್ತಾಗಲ್ಲ, ಇವಾಗ ಇನ್ನು 1 ವೀಕ್ 2 ವೀಕ್ 3 ವೀಕ್ ಆದಮೇಲೆ ಗೊತ್ತಾಗುತ್ತೆ ಹೇಗೆ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಅಪ್ಸೈಡ್ ಹೇಗೆ ಹೋಗುತ್ತೆ ಅಂತ. ಓಕೆ, ನೆಕ್ಸ್ಟ್ ಸ್ಟಾಕ್ ಬಂದುಬಿಟ್ಟು ಎಕ್ಸಿಡ್ ಇಂಡಸ್ಟ್ರೀಸ್. ಇದು ಕೂಡ ಒಂದು ಮೂಮೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಎಲ್ಲ ಕೂಡ ತುಂಬ ಆಲ್ ಟೈಮ್ ಹೈ ಮೇಲೆ ಹೋಗಿ ಒಂದು ಕರೆಕ್ಷನ್ ಬಂದು ಇವಾಗ ಮತ್ತೆ ಮೂಮೆಂಟಿಗೆ ತೊಗೊಳ್ಳೋಂಥ ಸ್ಟಾಕ್ಸು. ನೀವು ಎಲ್ಲನೂ ನೋಡ್ಬೋದು, ಪ್ರತಿಯೊಂದೂ ಈ ಲೆವೆಲಲ್ಲಿ ಬಂದು ಸಪೋರ್ಟ್ ತೊಗೊಳ್ತಾ ಇದೆ ಅಲ್ವಾ. ಇದು ಕೂಡ ಅಷ್ಟೇ, ಫಸ್ಟ್ ಟಾರ್ಗೆಟ್ ಇದು ಬರುತ್ತೆ, ಸೆಕೆಂಡ್ ಟಾರ್ಗೆಟ್ ಇದಾಗುತ್ತೆ, ಥರ್ಡ್ ಟಾರ್ಗೆಟ್ ಇದು ಅಬೋವ್. ಈ ರೀತಿ ನಾವು ಟ್ರೇಡ್ ಮಾಡ್ಬೋದು. ಇದು ಕೂಡ ನೀವು ವಾಚ್ ಲಿಸ್ಟಲ್ಲಿ ಹಾಕ್ಕೊಳ್ಳಿ, ಎಕ್ಸೈಡ್ ಇಂಡಸ್ಟ್ರೀಸ್. ನೆಕ್ಸ್ಟ್ ಸ್ಟಾಕ್ ಬಂದುಬಿಟ್ಟು ABB ಕೂಡ. ಇದು ಕೂಡ ಆಲ್ರೆಡಿ ಇದು ಒಂದು ಮಾತ್ರ, ಇದು ಒಂದು ಕ್ರಾಸ್ ಆದರೆ ನೀವು ಎಂಟ್ರಿ ತೊಗೋಬೋದು. ಇದು ಮಾತ್ರ ABB ಮಾತ್ರ ಈ ಲೆವೆಲ್ ಇದೆಯಲ್ಲ, ಈ ಲೆವೆಲ್ ಕ್ರಾಸ್ ಆದರೆ ನೀವು ಎಂಟ್ರಿ ತೊಗೋಬೋದು. ಇದು ಫರ್ದರ್ ಆಲ್ ಟೈಮ್ ಹೈ ಮೇಲೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಫಸ್ಟ್ ಟಾರ್ಗೆಟ್ ನಮ್ದು ಇದಿರುತ್ತೆ, ಅದಾದಮೇಲೆ ಅಪ್ಸೈಡ್ ಹೋಗೋ ಚಾನ್ಸಸ್ ಜಾಸ್ತಿ ಇದೆ ABB ಕೂಡ. ನೆಕ್ಸ್ಟ್ ಬಂದುಬಿಟ್ಟು HAL ಕೂಡ ಸೇಮ್ ಥಿಂಗ್ ನೋಡಿ. ಇದು ಕೂಡ ಆಲ್ಮೋಸ್ಟ್ ಪ್ರತಿಯೊಂದು ಕೂಡ ಈ ರೇಂಜಲ್ಲೇ ಎಲ್ಲ ಸಪೋರ್ಟ್ ತೊಗೊಂಡು ಹೋಗ್ತಾ ಇದೆ. ಈ ರೇಂಜಿಗೆ ಹೋದರೆ ಇದು ಫಸ್ಟ್ ಟಾರ್ಗೆಟ್ ನಮ್ದು ಇದಿರುತ್ತೆ, ಸೆಕೆಂಡ್ ಟಾರ್ಗೆಟ್ ನಮ್ದು ಇದಿರುತ್ತೆ. ಓಕೆ, ಇದ್ರ ಮೇಲೆ ಹೋದರೆ ಇನ್ನೂ ಫರ್ದರ್ ಅಪ್ಸೈಡ್ ಮೂವ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಇವೆಲ್ಲ ನೀವು ಈಕ್ವಿಟಿಯಲ್ಲಿ ಮಾಡೋದ್ರಿಂದ ಇದರಲ್ಲಿ ತುಂಬ ರಿಸ್ಕ್ ಕೂಡ ಇರಲ್ಲ. ಕಾರಣ ಏನಂದರೆ ಇದು ನಾನು ಇವಾಗ ಯಾವ್ದು ಹೇಳ್ತಾ ಇದ್ದೀನಿ, ಇದು ಎಲ್ಲ ಪ್ರತಿಯೊಂದು ಕೂಡ ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಸ್ಟಾಕ್ಗಳೇ. ನೆಕ್ಸ್ಟ್ ಸ್ಟಾಕ್ ಬಂದುಬಿಟ್ಟು BEL, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್. ಓಕೆ, ಇದು ಕೂಡ ಆಲ್ರೆಡಿ ಒಂದು ಸಪೋರ್ಟ್ ತೊಗೊಂಡು ಮೂಮೆಂಟ್ ಕೊಡ್ತಾ ಇದೆ. ಇದು ಕೂಡ ನಿಮ್ಮ ವಾಚ್ ಲಿಸ್ಟಲ್ಲಿ ಇಟ್ಕೊಳ್ಳಿ, ಇದು ಕೂಡ ಮೂಮೆಂಟ್ ಕೊಡೋ ಚಾನ್ಸಸ್ ಜಾಸ್ತಿ ಇದೆ. ಮತ್ತು ಅಂಬುಜಾ ಸಿಮೆಂಟ್, ನೆಕ್ಸ್ಟ್ ಸ್ಟಾಕ್ ಬಂದುಬಿಟ್ಟು ಅಂಬುಜಾ ಸಿಮೆಂಟ್ ಕೂಡ ಒಳ್ಳೆ ಮೂಮೆಂಟ್ ಕೊಡೋವಂಥ ಸ್ಟಾಕ್ ಆಗಿರೋದ್ರಿಂದ ಇದು ಕೂಡ ನಿಮ್ಮ ವಾಚ್ ಲಿಸ್ಟಲ್ಲಿ ಹಾಕ್ಕೊಳ್ಳಿ, ನೋಡಿಕೊಂಡು ನೀವು ಟ್ರೇಡ್ ಮಾಡಬೇಕಾಗುತ್ತೆ.
ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಸಾರಿ. ಆಮೇಲೆ ನೆಕ್ಸ್ಟ್ ಸ್ಟಾಕ್ ಬಂದುಬಿಟ್ಟು ಬ್ಯಾಂಕ್ ಆಫ್ ಬರೋಡಾ. ನೋಡಿ, ಬ್ಯಾಂಕ್ ಆಫ್ ಬರೋಡಾ ಬಂದುಬಿಟ್ಟು 9ನೇ ಸ್ಟಾಕು ಬ್ಯಾಂಕ್ ಆಫ್ ಬರೋಡಾ. ಇದು ಕೂಡ ಆಲ್ಮೋಸ್ಟ್ ಇಲ್ಲಿ ನೋಡಿ, ಇದು ಕ್ರಾಸ್ ಆಗಿದೆ. ಓಕೆ, ಇದು ಮತ್ತೆ ಫರ್ದರ್ ಮೂಮೆಂಟ್ ತಗೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಕೆನರಾ ಬ್ಯಾಂಕ್. ನೀವು ಇದರಲ್ಲಿ ಯಾವುದಂತಂದರೆ ನಿಮಿಷ, ಓಕೆ, ಕೆನರಾ ಬ್ಯಾಂಕ್, ಪಿ ಎಸ್ ಸಿ ಬ್ಯಾಂಕ್ಗಳು ಮೂಮೆಂಟ್ ಕೊಡ್ತಾವೆ. ಇಲ್ಲಿ ನೋಡ್ಬೋದು, ನೀವು ಆಲ್ಮೋಸ್ಟ್ 4 ಸ್ಟಾಕು ಪಿ ಎಸ್ ಯು ಅಲ್ಲಿರೋದೇ ಸ್ಟಾಕ್ಸ್ ಇದೆ. ಯಾವುದಾದಂದರೆ ಎಸ್ ಬಿ ಐ, ಪಿ ಎನ್ ಬಿ, ಬ್ಯಾಂಕ್ ಆಫ್ ಬರೋಡಾ ಆ್ಯಂಡ್ ಕೆನರಾ ಬ್ಯಾಂಕ್. ಈ 4 ಸ್ಟಾಕ್ ಕೂಡ ಪಿ ಯು ಸಿಯಲ್ಲಿ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಇದು ಒಂದು ಮೂಮೆಂಟ್ ಕೊಡೋ ಥರ ಕಾಣಿಸ್ತಾ ಇದೆ. ಆಲ್ರೆಡಿ ಕರೆಕ್ಷನ್ಸ್ ಎಲ್ಲ ಆಗಿ ಈ ಮೂಮೆಂಟ್ ಕೊಡೋ ಥರ ಇದೆ. ಇದು ಕೂಡ ಕೆನರಾ ಬ್ಯಾಂಕ್ ಕೂಡ ಒಂದು ಮೂಮೆಂಟ್ ಕೊಡೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ನೆಕ್ಸ್ಟ್ ಬಂದುಬಿಟ್ಟು ವೇದಾಂತ, VEDL ಅಂತ ಹಾಕಿ ಬರುತ್ತೆ. ವೇದಾಂತ ಲಿಮಿಟೆಡ್. ವೇದಾಂತ ಲಿಮಿಟೆಡ್ ಆಲ್ಮೋಸ್ಟ್ ಅಲ್ಲ, ಇದು ಆಲ್ ಟೈಮ್ ಹೈ ಕ್ರಾಸ್ ಆಗಿದೆ. ನೀವು ನೋಡ್ಬೋದು, ಆಲ್ ಟೈಮ್ ಹೈ ಕ್ರಾಸ್ ಆಗಿದೆ. ಇದು ಕೂಡ ಲೋ ರಿಸ್ಕ್ ಒಂದು ಮೂಮೆಂಟ್ ತಗೊಳ್ಳೋ ಅಂಥ ಸ್ಟಾಕ್ ಆಗಿರುತ್ತೆ. ಇವಾಗ ನಾವು ಹೇಳಿರೋದು ಈ ಪ್ರತಿಯೊಂದು ಈ 11 ಸ್ಟಾಕ್ ಏನಿದೆ, ಇದೆಲ್ಲ ಬಂದುಬಿಟ್ಟು ಮೂಮೆಂಟ್ ಅಂದರೆ ಕ್ಯಾಶಲ್ಲಿ ಇನ್ವೆಸ್ಟ್ ಮಾಡೋಂಥ ಸ್ಟಾಕ್ಸು. ಪ್ಲಸ್ ಇದು ಒಂದು ಮೂಮೆಂಟ್ ಕೊಡೋಂಥ, ಅಂದರೆ ಬಿಗ್ ಒಂದು ಕಂಟಿನ್ಯೂಷನ್ ಅಂತಂದರೆ ಈ ರೀತಿ ಅಲ್ಲ, ಒಂದು ಸ್ಮಾಲ್ ಈ ರೀತಿ ಅಪ್ ಟ್ರೆಂಡ್ ಹೋಗುತ್ತೆ. ಅಪ್ ಟ್ರೆಂಡ್ ಗೊತ್ತಲ್ಲ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಈ ರೀತಿ ಕೊಡೋವಂಥ ಸ್ಟಾಕ್ಗಳಾಗಿರುತ್ತೆ. ಓಕೆ, ಮತ್ತು ಈ ಪ್ರತಿಯೊಂದು ಏನಾದರೂ ನಿಮ್ಮ ಪರ್ಟಿಕ್ಯುಲರಿ ಹೇಗೆ ಒಂದೊಂದು ಇಂಡಿವಿಜುವಲ್ ಆಗಿ ಹೇಗೆ ಅನಲೈಸ್ ಮಾಡಬೇಕಂತಂದರೆ ಕೇಳಿ, ಅದಕ್ಕೆ ಪರ್ಟಿಕ್ಯುಲರ್ ಒಂದೊಂದು ಸ್ಟಾಕ್ನ ಅನಲೈಸ್ ಮಾಡ್ತೀನಿ. ಆ ರೀತಿ ಮಾಡಿರೋದು ಬಂದುಬಿಟ್ಟು IDFC ಫಸ್ಟ್ ಬ್ಯಾಂಕ್ ಮಾಡಿದ್ದೀನಿ, HDFC ಬ್ಯಾಂಕ್ ಮಾಡಿದ್ದೀನಿ. ಮತ್ತು ಕೆಲವೊಂದು ಸ್ಟಾಕ್ಸು ಪ್ರೀವಿಯಸ್ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಈ ವಿಡಿಯೋದಲ್ಲಿ ಒಂದು ಸ್ವಲ್ಪ ಡೀಟೇಲ್ ಆಗಿ ಸ್ವಲ್ಪ ಮಾಡಿದ್ದೀನಿ, ತುಂಬ ಅಲ್ಲ, ಸ್ವಲ್ಪ ಡೀಟೇಲ್ ಆಗಿ ಮಾಡಿದ್ದೀನಿ. ಬಟ್ ಈ HDFC ಆಗಲಿ IDFC ಆಗಲಿ ಇದು ಪರ್ಟಿಕ್ಯುಲರ್ ಫುಲ್ ಡೀಟೇಲ್ ಆಗಿ ಮಾಡಿದ್ದೀನಿ. ಇನ್ನೂ ಡೀಟೇಲ್ ಆಗಿ ಹೇಗೆ ಅನಲೈಸ್ ಮಾಡೋದು ಅಂತ ನಿಮ್ಗೆ ಏನಾದರೂ ಬೇಕಂತಂದರೆ ಹೇಳಿ, ಅದು ಒಂದೊಂದು ಸ್ಟಾಕ್ನು ಸ್ವಲ್ಪ ಟೈಮ್ ತೊಗೊಂಡು ನಾನು ಅನಲೈಸ್ ಮಾಡಿ ನಿಮ್ಗೆ ವಿಡಿಯೋ ಹಾಕ್ತೀನಿ. ಆವಾಗ ನಿಮಗೆ ಅದು ಹೇಗೆ ಅನಲೈಸ್ ಮಾಡ್ತೀವಿ ಅಂತ ನಿಮಗೂ ಗೊತ್ತಾಗುತ್ತೆ, ನೀವು ಇದನ್ನ ಕಲಿಬೋದು. ಇದು ಪರ್ಟಿಕ್ಯುಲರಿ ನಾನು ಹೇಳ್ತಾ ಇರೋದು ನೀವು ಇನ್ವೆಸ್ಟ್ ಮಾಡಿ ಅಂತಲ್ಲ, ಇದನ್ನ ಹೇಗೆ ಈ ಮೂಮೆಂಟ್ ಸ್ಟಾಕ್ನ ಹೇಗೆ ಕ್ಯಾಪ್ಚರ್ ಮಾಡೋದು ಅಂತ ನೀವು ಹೇಗೆ ಕಲಿಬೇಕು ಅಂತ ತಿಳಿಸ್ಕೊಡೋದೇ ನನ್ನ ಈ ವಿಡಿಯೋದು ಉದ್ದೇಶ ಆಗಿರೋದ್ರಿಂದ ನೀವು ನೋಡಿ. ಮೋಸ್ಟ್ಲಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಏನಾದರೂ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಇದು ತುಂಬ ಜನಕ್ಕೆ ಲೈಕ್ ಮಾಡಿದ್ರೆ ಈ ವಿಡಿಯೋಗಳನ್ನ ಸಜೆಷನ್ಗಳು ತುಂಬ ಜನಕ್ಕೆ ಹೋಗುತ್ತೆ. ಆವಾಗಲೇ ಬೇರೆಯವರು ಈ ವಿಡಿಯೋ ನೋಡ್ಬೋದು. ಓಕೆ, ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ. ನಿಮಗೇನು ಪರ್ಟಿಕ್ಯುಲರ್ ಆಗಿ ಒಂದೊಂದು ಸ್ಟಾಕ್ನ ಹೇಗೆ ಮೂಮೆಂಟ್ ಸ್ಟಾಕ್ನ ಹೇಗೆ ಪೊಸಿಷನಲ್ ಸ್ಟಾಕ್ನ ಹೇಗೆ ಸ್ವಿಂಗ್ ಟ್ರೇಡ್ನ ಹೇಗೆ ಸೆಲೆಕ್ಟ್ ಮಾಡೋದು ಅನ್ನೋದು ಡೀಟೇಲ್ಸ್ ಏನಾದರೂ ಬೇಕಂತಂದರೆ ಹೇಳಿ, ನಾನು ಅದನ್ನ ಪರ್ಟಿಕ್ಯುಲರ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.